ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSC ಇಂದ ಹೊರಡಿಸಿರುವಂಥ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮೊದಲು OTR ಕಂಪ್ಲೀಟ್ ಮಾಡ್ಬೇಕು ಸ್ನೇಹಿತರೆ. ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಬೇಕು. OTR ಕರೆಕ್ಟಾಗಿ ತುಂಬೋದು ಭಾಳ ಇಂಪಾರ್ಟೆಂಟ್ ಅದ ರೀ. ಯಾಕಂದ್ರೆ ಇದನ್ನು ಒಂದು ಬಾರಿ ಮಾತ್ರ ರಿಜಿಸ್ಟರ್ ಮಾಡೋದಿರ್ತದೆ. ಈ OTR ಕಂಪ್ಲೀಟ್ ಮಾಡಿದ ಮೇಲೆ ಅಂದ್ರೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೊಂದು ರಿಜಿಸ್ಟರ್ ನಂಬರ್ ಜನರೇಟ್ ಆಗ್ತದ. ಆಮೇಲೆ ನೀವು ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರಿ. SSC ಇಂದ ಹೊರಡಿಸಿರುವಂಥ ಯಾವುದೇ ಹುದ್ದೆಗಳಾಗಿರ್ಬೋದು, ಆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಈ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ನ ಮೂಲಕ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ಹಾಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿ ತುಂಬೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ನಲ್ಲಿ ಎಡಿಟ್ ಮಾಡ್ಬೋದು, ಆದ್ರೆ ಮತ್ತೊಮ್ಮೆ ಹೊಸದಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಕ್ಕೆ ಬರುವುದಿಲ್ಲ ಸ್ನೇಹಿತರೆ. ಹಾಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಕರೆಕ್ಟ್ ಆಗಿ ತುಂಬುವುದು ಭಾಳ ಇಂಪಾರ್ಟೆಂಟ್ ಅದ ಸ್ನೇಹಿತರೆ. ಈ ವಿಡಿಯೋದೊಳಗೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕನೇ ತುಂಬಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಿಮ್ದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಒಳಗೆ ssc.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ SSC ಅಫಿಷಿಯಲ್ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ರೈಟ್ ಕಾರ್ನರ್ದಾಗ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕಾಣ್ತದ. ಆ ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಕಾಣ್ತಿರ್ತದ. ಈ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡ್ರಿ. ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಯ್ತು. ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಮಾಡೋದಿರ್ತದ್ರಿ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ತುಂಬಕ್ ಸ್ನೇಹಿತರೆ. ಅದರಲ್ಲಿ ಸೀರಿಯಲ್ ನಂಬರ್ 1 ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳಿರಿ. ನಿಮ್ಮ ಕಡೆ ಆಧಾರ್ ಕಾರ್ಡ್ ಐತೇನಿಲ್ಲ ಅಂತ ಕೇಳಿರುವಂಥದ್ದು. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ 2 ಬಾಕ್ಸ್ನಾಗ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೊಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಧಾರ್ ವೆರಿಫೈಡ್ ಅಂತ ಬರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ಈ 2 ಬಾಕ್ಸ್ನಾಗ ನಿಮ್ದು ಹೆಸರು ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3ರಲ್ಲಿ ನಿಮ್ದು ಹೆಸರು ಏನಾದರೂ ಚೇಂಜ್ ಮಾಡ್ಕೊಂಡಿರಿ ಏನಂತ ಕೇಳಿರುವಂಥದ್ದು. ಚೇಂಜ್ ಮಾಡ್ಕೊಂಡಿದ್ರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 4ರಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವೇನು ಮೇಲು, ಫಿಮೇಲು ಅಥವಾ ಟ್ರಾನ್ಸ್ಜೆಂಡರು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ನಿಮ್ದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 5ರಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 6ರಲ್ಲಿ ನಿಮ್ಮ ತಂದೆ ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 7ರಲ್ಲಿ ನಿಮ್ದು ತಾಯಿ ಹೆಸರು ತುಂಬ್ರಿ ಈ 2 ಬಾಕ್ಸ್ನಾಗ. ಸೀರಿಯಲ್ ನಂಬರ್ 8ರಲ್ಲಿ SSLC ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ 2 ಬಾಕ್ಸ್ನಾಗ SSLC ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ನೀವೇನು ಸ್ಟೇಟ್ ಬೋರ್ಡಿಂದ SSLC ಪಾಸ್ ಆಗಿರೋ, ಸೆಂಟ್ರಲ್ ಬೋರ್ಡಿಂದ SSLC ಪಾಸ್ ಆಗಿರೋ, ಯಾವ ಬೋರ್ಡಿನಿಂದ ನೀವು SSLC ಪಾಸ್ ಆಗಿರಿ ಆ ಬೋರ್ಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನೀವು ಸ್ಟೇಟ್ ಬೋರ್ಡಿಂದ 10ನೇ ತರಗತಿ ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಳ್ರಿ. ಸ್ಟೇಟ್ ಬೋರ್ಡ್ದ ಹೆಸರೇನು ಸ್ನೇಹಿತರೆ? ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ರಿ ಇಲ್ಲಿದೆ ನೋಡ್ರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಈ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ಸೆಂಟ್ರಲ್ ಬೋರ್ಡಿಂದ ನೀವು 10ನೇ ತರಗತಿ ಪಾಸ್ ಆಗಿದ್ರಿ ಅಂದ್ರೆ ಸೆಂಟ್ರಲ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಈ 2 ಬಾಕ್ಸ್ನಾಗ ನೀವು ಯಾವ ಬೋರ್ಡಿನಿಂದ SSLC ಪಾಸ್ ಆಗಿರಿ ಆ ಬೋರ್ಡಿನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 9 ಈ 2 ಬಾಕ್ಸ್ನಲ್ಲಿ SSLCದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಈ 2 ಬಾಕ್ಸ್ನಾಗ 10ನೇ ಯಾವ ವರ್ಷ ಪಾಸ್ ಆಗಿರಿ ಆ ಇಯರ್ ಆಫ್ ಪಾಸಿಂಗ್ ಅನ್ನು ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 11ರಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ಈ 2 ಬಾಕ್ಸ್ನಾಗ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅಂದ್ರೆ ಹೈಯೆಸ್ಟ್ ನೀವೇನ ಗ್ರಾಜ್ಯುಯೇಷನ್ ಮುಗಿಸಿರೋ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರೋ, ಅಥವಾ PUCA ನಿಮ್ದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್, ಯಾವ್ದು ನೀವು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿಸಿರಿ
ಅದನ್ನು ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 12ರಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ಸೀರಿಯಲ್ ನಂಬರ್ 13ರಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ ಸ್ನೇಹಿತರೆ. ಮೊಬೈಲ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ಸ್ ಕಾಣ್ತದ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲ್ ನಂಬರ್ಕೊಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬ್ರಿ. OTP ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ವ್ಯಾಲಿಡೇಟೆಡ್ ಐತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ID ತುಂಬ್ರಿ. ಇಮೇಲ್ ID ತುಂಬಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮೇಲ್ ID ಒಂದು OTP ಬಂದಿರ್ತದ. ಆ OTP ಇಲ್ಲಿ ತುಂಬ್ರಿ. ಇಮೇಲ್ OTP ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ID ಕೂಡ ವ್ಯಾಲಿಡೇಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪರ್ಸನಲಿ ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರ್ತಕ್ಕಂಥದ್ದನ್ನು ಡಿಸ್ಪ್ಲೇ ಮೇಲೆ ಕಾಣ್ತಿರ್ತದ. ಒಮ್ಮೆ ಇದನ್ನು ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಯಾವುದಾದ್ರೂ ಒಂದು ನೋಟ್ಬುಕ್ನಾಗ ನೋಟ್ ಮಾಡ್ಕೊಳ್ರಿ. ಇಮೇಲ್ IDಗೂ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದ, ಆದರೂ ಕೂಡ ಈ ರಿಜಿಸ್ಟ್ರೇಷನ್ ನಂಬರನ್ನು ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರ್ ನೋಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನಿಮ್ದು ಇಮೇಲ್ IDಗೆ ಒಂದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಒಂದು ಪಾಸ್ವರ್ಡ್ ಬಂದಿರ್ತದ. ರಿಜಿಸ್ಟ್ರೇಷನ್ ನಂಬರ್ ಈ ಬಾಕ್ಸ್ನಾಗ ತುಂಬ್ರಿ, ಪಾಸ್ವರ್ಡ್ ಈ ಬಾಕ್ಸ್ನಾಗ ತುಂಬ್ರಿ, ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಮತ್ತೊಮ್ಮೆ ಹಳೆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಅಂದ್ರೆ ನಿಮ್ದು ಮೇಲ್ IDಗೆ ಏನು ಬಂದಿತ್ತಲ್ರಿ ಪಾಸ್ವರ್ಡ್, ಆ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಬೇಕ್ರಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಕಾಣ್ತದಲ್ಲ, ಈ ನ್ಯೂ ಪಾಸ್ವರ್ಡ್ ಕೆಳಗೆ ಏನು ಬಾಕ್ಸ್ ಕಾಣ್ತದಲ್ರಿ, ಈ ಬಾಕ್ಸ್ನಾಗ ಹೊಸ ಪಾಸ್ವರ್ಡ್ ಸೆಟ್ ಮಾಡಿ ತುಂಬಬೇಕು ಸ್ನೇಹಿತರೆ. ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಬೇಕಂತ ಇಲ್ಲಿ ನೋಟ್ ಕೊಟ್ಟಾರ ಸ್ನೇಹಿತರೆ. ಪಾಸ್ವರ್ಡ್ ಮಸ್ಟ್ ಬಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಪಾಸ್ವರ್ಡ್ ಮಿನಿಮಮ್ 8 ಅಕ್ಷರಗಳು ಹೊಂದಿರಬೇಕಂತೆ. ನೆಕ್ಸ್ಟ್ 1 or more ಅಪ್ಪರ್ ಕೇಸ್ ಲೆಟರ್ಸ್ ಇರಬೇಕು. ಆ ಪಾಸ್ವರ್ಡ್ನಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಕ್ಯಾಪಿಟಲ್ ಲೆಟರ್ ಅಕ್ಷರಗಳಿರಬೇಕು. ಅದೇ ರೀತಿ 1 ಅಥವಾ 1ಕ್ಕಿಂತ ಹೆಚ್ಚು ಸ್ಮಾಲ್ ಲೆಟರ್ಗಳಿರಬೇಕು. ಆಮೇಲೆ 1 ಅಥವಾ 1ಕ್ಕಿಂತ ಹೆಚ್ಚು ನಂಬರ್ ಇರಬೇಕು. ಆಮೇಲೆ 1 ಅಥವಾ 1ಕ್ಕಿಂತ ಹೆಚ್ಚು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ರೀತಿಯ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು. ಉದಾಹರಣೆಗಾಗಿ ABCD@123 ಈ ರೀತಿ ಸೆಟ್ ಮಾಡಿನಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಂದದ. ಓಕೆ, 1 ಅಥವಾ 1ಕ್ಕಿಂತ ಹೆಚ್ಚು ಅಂತ ಹೇಳ್ಯಾರ. ಮಿನಿಮಮ್ 1 ಕ್ಯಾಪಿಟಲ್ ಲೆಟರ್ ಅದ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಲೆಟರ್ ಅದ, ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಅದ, ಆಮೇಲೆ ಇಲ್ಲಿ ನಂಬರ್ಸ್ ಕೂಡ ಅದ ಸ್ನೇಹಿತರೆ. ಈ ರೀತಿ ಪಾಸ್ವರ್ಡ್ ಅನ್ನು ನೀವು ಸೆಟ್ ಮಾಡ್ಬೇಕು ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಮಾಡಿ ಆ ಪಾಸ್ವರ್ಡ್ ಅನ್ನ ಈ ಬಾಕ್ಸ್ನಾಗ ತುಂಬಿ ಹೊಸ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡ್ರಲ್ರಿ, ಆ ಹೊಸ ಪಾಸ್ವರ್ಡ್ ಮತ್ತೊಮ್ಮೆ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ಸ್ಗಳನ್ನು ತುಂಬಬೇಕು ಸ್ನೇಹಿತರೆ. ಸೆಕ್ಯೂರಿಟಿ ಕ್ವಶನ್ಸ್ ಯಾಕೆ ತುಂಬಬೇಕಂದ್ರ, ನೀವು ಪಾಸ್ವರ್ಡ್ ಮರ್ತೀರಿ ಅಂತಂದ್ರೆ ಈ ಸೆಕ್ಯೂರಿಟಿ ಕ್ವಶನ್ಸ್ನ ಮೂಲಕ ನೀವು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ. ಹಾಗಾಗಿ ಸೆಕ್ಯೂರಿಟಿ ಕ್ವಶನ್ 1, ಸೆಕ್ಯೂರಿಟಿ ಕ್ವಶನ್ 2 ಸೆಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೆಕ್ಯೂರಿಟಿ ಕ್ವಶನ್ ನಂಬರ್ 1ರಲ್ಲಿ ನೋಡ್ರಿ, ಇವಿಷ್ಟು ಕ್ವಶನ್ಸ್ಗಳದಾವ. ಇದ್ರೊಳಗೆ ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ನೋಡ್ರಿ, ವಾಟ್ ಸಿಟಿ ವೇರ್ ಯು ಬಾರ್ನ್ ಇನ್ ಅಂತ ಕೇಳ್ರ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವ ಸಿಟಿ ಒಳಗ ಬರ್ತ್ ಆಯಿತು ಅಂದ್ರೆ ಜನನ ಆಯಿತು ಅಂತ ಕೇಳಿರುವಂಥದ್ದು, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಹುಟ್ಟಿರ್ತಕ್ಕಂಥ ಸ್ಥಳದ ಹೆಸರು ತುಂಬುತ್ತೀನಿ. ಅದೇ ರೀತಿ ನೀವು ಯಾವುದಾದ್ರೂ ಕ್ವಶನ್ಸ್ ಅನ್ನ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಾಟ್ ಈಸ್ ಯುವರ್ ಫೇವರಿಟ್ ಮೂವಿ ಅಂತದ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನಗೆ ಫೇವರಿಟ್ ಇರುವಂತ ಮೂವಿ ಅಥವಾ ಫಿಲ್ಮ್ ಹೆಸರು ಇಲ್ಲಿ ತುಂಬುತ್ತೀನಿ ಸ್ನೇಹಿತರೆ. ತುಂಬಿದ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಇವಾಗ ರೀಸೆಂಟ್ ಆಗಿ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ರಿ, ಆ ಪಾಸ್ವರ್ಡ್ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಎಡಿಷನಲ್ ಡೀಟೇಲ್ಸ್ ತುಂಬಬೇಕ್ರಿ. ಎಡಿಷನಲ್ ಡೀಟೇಲ್ಸ್ ಒಳಗೆ
ಮೊದಲನೇದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವು ಯಾವ ಕ್ಯಾಟಗರಿ ಅವರು ಅಂತ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಮತ್ತೊಮ್ಮೆ ವೆರಿಫೈ ಕ್ಯಾಟಗರಿ ಒಳಗೆ ಮತ್ತೊಮ್ಮೆ ನಿಮ್ದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3ರಲ್ಲಿ ಏನೂ ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 4ರಲ್ಲಿ ವಿಜಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ನಿಮ್ಮ ದೇಹದ ಮೇಲಿರುವಂಥ ಗುರುತನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನಿಮ್ದು ಮೊಳಕಾಲಿನ ಮೇಲೆ ಗಾಯ ಇತ್ತು ಅಂತ ತಿಳ್ಕೊಳ್ರಿ. ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ನೀ, ಅಂದ್ರೆ ಎಡಗಾಲಿನ ಮೊಳಕಾಲಿನ ಮೇಲೆ ಗಾಯ ಇರುವಂಥದ್ದು. ಮುಖದ ಮೇಲೆ ಮಚ್ಚೆ ಇತ್ತು ಅಂತ ತಿಳ್ಕೊಳ್ರಿ. ವೂಂಡ್ ಮಾರ್ಕ್ ಆನ್ ಫೇಸ್. ಈ ರೀತಿ ಐಡೆಂಟಿಫಿಕೇಶನ್ ಆಫ್ ಮಾರ್ಕ್ಸ್, ನಿಮ್ಮ ದೇಹದ ಮೇಲೆ ಇರುವಂಥ ಗುರುತನ್ನ ಇಲ್ಲಿ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 5, ನೀವೇನಾದರೂ ಅಂಗವಿಕಲ ಅಭ್ಯರ್ಥಿ ಅನ್ನುವಂತ ಕೇಳಿರುವಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಟೈಪ್ ಆಫ್ ಡಿಸೆಬಿಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಟೈಪ್ ಆಫ್ ಡಿಸೆಬಿಲಿಟಿ ಒಳಗೆ ನೀವು ಯಾವ ವಿಧದ ಅಂಗವಿಕಲರು ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಈ ಬಾಕ್ಸ್ನಾಗ ಡಿಸೆಬಿಲಿಟಿ ಸರ್ಟಿಫಿಕೇಟ್ ನಂಬರ್ ತುಂಬಕ್ರಿ. ಅಂದ್ರೆ ಅಂಗವಿಕಲತೆ ಅಂತ ಅನ್ನೋಕೆ ಒಂದು ಸರ್ಟಿಫಿಕೇಟ್ ಇರ್ತದ್ರಿ, ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ. ಸೀರಿಯಲ್ ನಂಬರ್ 6ರಲ್ಲಿ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ. ಅಂದ್ರೆ ನಿಮ್ದು ಖಾಯಂ ವಿಳಾಸ ಯಾವುದು ಆ ವಿಳಾಸವನ್ನ ಇಲ್ಲಿ ತುಂಬ್ರಿ, ಅಡ್ರೆಸ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಪಿನ್ ಕೋಡ್ ಅನ್ನ ತುಂಬ್ರಿ. ನೆಕ್ಸ್ಟ್ ಈಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್. ಈ ಮೇಲೆ ಏನು ಪರ್ಮನೆಂಟ್ ಅಡ್ರೆಸ್ ತುಂಬಿರಲ್ರಿ, ಆ ಪರ್ಮನೆಂಟ್ ಅಡ್ರೆಸ್ ಆಮೇಲೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತು ಅಂದ್ರೆ ಇಲ್ಲಿ ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇತ್ತು ಅಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೊಮ್ಮೆ ಈಗ ಪ್ರೆಸೆಂಟ್ ಯಾವ ಅಡ್ರೆಸ್ಸಿನಲ್ಲಿ ಇರ್ತೀರಿ ಅಂದ್ರೆ ಯಾವ ಸ್ಥಳದಲ್ಲಿ ಇರ್ತೀರಿ ಆ ಸ್ಥಳದ ಮಾಹಿತಿಯನ್ನು ಇಲ್ಲಿ ಮತ್ತೊಮ್ಮೆ ತುಂಬಕ್ಕೆ ಸ್ನೇಹಿತರೆ. ಎಲ್ಲ ಅಡಿಷನಲ್ ಡೀಟೇಲ್ಸ್ ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಡಿಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಕಾಣ್ತದ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡ್ರಿ. ಡೈರೆಕ್ಟ್ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಬೇಡ್ರಿ, ಮೊದಲು ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪ್ರಿವ್ಯೂ ಆಗ್ತದ್ರಿ. ಅಂದ್ರೆ ಇಲ್ಲಿ ತನಕ ಏನ್ ತುಂಬಿರಲ್ರಿ ಅದು ಎಲ್ಲ ಇಲ್ಲಿ ಕಾಣ್ತಿರ್ತದ ಸ್ನೇಹಿತರೆ. ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲಾನು ಕರೆಕ್ಟ್ ಅದಾನೋ ಏನಿಲ್ಲ ಅಂತ ಒಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ರಿ. ಇಲ್ಲಿ ಪ್ರತಿಯೊಂದನ್ನ ಚೆಕ್ ಮಾಡ್ರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಅದನ್ನ ಕ್ಲೋಸ್ ಮಾಡಿಕೊಂಡು ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಾದಲ್ರಿ ಅದು ಕಂಪ್ಲೀಟ್ ಆಯ್ತು ಸ್ನೇಹಿತರೆ.